ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಇಂದು ಕೊಪ್ಪಳದಲ್ಲಿ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿ ನೇತೃತ್ವದಲ್ಲಿ ನಗರದ ಅಶೋಕ ವೃತ್ತದಲ್ಲಿ ನೂರಾರು ಜನ ಉದ್ಯೋಗಾಕಾಂಕ್ಷಿಗಳು ಸೇರಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲು ಆಗ್ರಹಿಸಿ ಪ್ರತಿಭಟನೆ ಮಾಡಿದರು. ಈ ಸಂದರ್ಭದಲ್ಲಿ ನಗರ ಯೋಜನಾ ನಿರ್ದೇಶಕರಾದ ಮಂಜುನಾಥ್ ಗುಂಡೂರು ಹೋರಾಟದ ಸ್ಥಳಕ್ಕೆ ಆಗಮಿಸಿ ಜಿಲ್ಲಾಧಿಕಾರಿಗಳ ಪರವಾಗಿ ಮನವಿಯನ್ನ ಸ್ವೀಕರಿಸಿದರು. ಮನವಿ ಪತ್ರಗಳನ್ನು ಮುಖ್ಯಮಂತ್ರಿಗಳಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ ಕಳುಹಿಸಲಾಗುವುದೆಂದು ತಿಳಿಸಿದರು. ಮುಖಂಡರಾದ ಶರಣು ಗಡ್ಡಿ, ಶರಣು ಪಾಟೀಲ್, ಸುಬಾನ್ ನೀಲರಗಿ, ಕಾಶಿಂ ಕೆಎನ್, ನಿಂಗು ಬೆಣಕಲ್, ಶಿವಮೂರ್ತಿ, ಉದ್ಯೋಗಾಕಾಂಕ್ಷಿಗಳಾದ ಬಸವರಾಜ್ ತಾವರಗೇರ, ಶರಣು ಆಗೋಲಿ, ಶಿವಕುಮಾರ್ ಕಂಚಿ, ನಾಗರಾಜ್ ವಿಠಲಾಪುರ್, ಹೊನ್ನೂರ್ ಬೋಚನಹಳ್ಳಿ, ಪ್ರದೀಪ್ ಮಾಧಿನೂರು, ಮಾರುತಿ ನಾಗೇಶನಹಳ್ಳಿ, ಮೌನೀಶ್ ಮಂಗಳೂರು, ಯಮನೂರ್ ಚಳ್ಳಾರಿ ಇನ್ನು ಅನೇಕರು ಉಪಸ್ಥಿತರಿದ್ದರು. ಬೇಡಿಕೆಗಳು: ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಎಲ್ಲಾ ಇಲಾಖೆಗಳಲ್ಲಿ ಖಾಲಿ ಇರುವ ಎಲ್ಲಾ ಹುದ್ದೆಗಳನ್ನು ಶೀಘ್ರದಲ್ಲಿ ಭರ್ತಿ ಮಾಡಲು ಕ್ರಮ ಕೈಗೊಳ್ಳಿ. ನೇಮಕಾತಿಗಳಲ್ಲಿ ಅಕ್ರಮ ತಡೆಗಟ್ಟಿ ಪಾರದರ್ಶಕತೆಯನ್ನ ಕಾಪಾಡಲು ಸೂಕ್ತ ಕ್ರಮ ಕೈಗೊಳ್ಳಿ. ರಾಜ್ಯದಲ್ಲಿ ಕಳೆದ 4-5 ವರ್ಷಗಳಿಂದ ಯಾವುದೇ ನೇಮಕಾತಿಗಳು ನಡೆಯದ ಹಿನ್ನೆಲೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಸೇರಿದಂತೆ ಎಲ್ಲಾ ನೇಮಕಾತಿಗಳಿಗೆ ಅರ್ಹ ವಯೋಮಿತಿಯನ್ನ ಕನಿಷ್ಠ 5 ವರ್ಷಗಳ ಸಡಿಲಿಕೆ ಮಾಡಿ. ಸರ್ಕಾರಿ ಇಲಾಖೆಗಳಲ್ಲಿ ದಿನಗೂಲಿ ಗುತ್ತಿಗೆ, ಹೊರಗುತ್ತಿಗೆ ಪದ್ಧತಿ ಕೈಬಿಟ್ಟು ಎಲ್ಲಾ ಹುದ್ದೆಗಳನ್ನ ಖಾಯಂ ಆಧಾರದಲ್ಲಿ ನೇಮಕಾತಿ ಮಾಡಿ. ಇತ್ತೀಚೆಗೆ ಕೆಇಎ ಹೊರಡಿಸಿರುವ ನೋಟಿಫಿಕೇಶನ್ನಲ್ಲಿ ನಿಗದಿಪಡಿಸಿರುವ ದುಬಾರಿ ಅರ್ಜಿ ಶುಲ್ಕವನ್ನ ಕೈಬಿಡಿ. ನೀವು ಯಾವ ರೀತಿಯಲ್ಲಿ ಅಧಿಕಾರಕ್ಕೋಸ್ಕರ ಹಸುವನ್ನು ಯಾವ ರೀತಿಯಲ್ಲಿ ಬೇಡಿಕೊಳ್ಳುತ್ತಿದ್ದೇವೆ ಅದೇ ರೀತಿಯಲ್ಲಿ ನಮ್ಮ ಹಸುವನ್ನು ನಾವು ಬೇಡಿಕೊಳ್ಳುತ್ತಿದ್ದೇವೆ ಮತ್ತು ನಮ್ಮ ಮಕ್ಕಳನ್ನ ನಾವು ಕೇಳುತ್ತಿದ್ದೇವೆ. ಉದ್ಯೋಗ ಸುಮಾರು 2,88,881 ಹುದ್ದೆಗಳು ಖಾಲಿ ಇದ್ದಾವೆ. ಈ ಹುದ್ದೆಗಳು ಪರಿಪೂರ್ಣವಾಗಿ ಈ ಖಾಲಿ ಹುದ್ದೆಗಳು ತುಂಬಿಕೊಳ್ಳಬೇಕು. ಮತ್ತೆ ಬೆಣ್ಣೆ ಮುಗಿಗೆ ತುಪ್ಪ ಸಾವಿರದಂತೆ ಆಗಬಾರದು. ಈ ಹುದ್ದೆಗಳು ಎಲ್ಲವೂ ಪಾರದರ್ಶಕವಾಗಬೇಕು ಮತ್ತೆ ಯಾವುದೇ ಭ್ರಷ್ಟಾಚಾರವಿಲ್ಲದಂತೆ ಹುದ್ದೆಗಳನ್ನು ತುಂಬಿಕೊಳ್ಳಬೇಕು. ಈ ಒಂದು ಹೋರಾಟ ನಿಲ್ಲಬಾರದು. ಈ ಹೋರಾಟ ನಮ್ಮ ಉದ್ಯೋಗಗಳಿಗೆ ಸಿಗುವವರೆಗೂ ಹೋರಾಡಬೇಕು. ಸೊ ನಾವು ಎಷ್ಟು ವಿಷಯ ನಿಮಗೆ ಗಮನಕ್ಕೆ ತಂದಿದೀವೋ ಇಲ್ಲ ಗೊತ್ತಿಲ್ಲ, ಬಟ್ ನಮ್ಗೆ ಗೊತ್ತಿರತಕ್ಕಂಥ ಎಲ್ಲಾ ವಿಷಯಗಳು ಕೂಡ ನಿಮ್ಮಲ್ಲಿ ನಾವು ಈ ನಿರುದ್ಯೋಗ ಸಂಬಂಧಪಟ್ಟಂಗೆ ಸಂಕಷ್ಟದಲ್ಲಿದ್ದಾರೆ. ಎಷ್ಟೋ ಯುವಕರು ಅಪರಾಧದಲ್ಲಿ ಭಾಗಿಯಾಗಿದ್ದಾರೆ, ಕಳ್ತನದಲ್ಲಿದ್ದಾರೆ, ಅತ್ಯಾಚಾರಿಗಳಾಗಿದ್ದಾರೆ, ಮಾನಸಿಕವಾಗಿ ನೊಂದಿದ್ದಾರೆ. ಇದಕ್ಕೆಲ್ಲ ಮೂಲ ಕಾರಣ ನಿರುದ್ಯೋಗ. ಸೊ ನಾವೆಲ್ಲ ಎಜುಕೇಶನ್ ತಗೊಂಡಿದ್ದೀವಿ, ನಮಗೆ ಸರಿಯಾದಂತ ಉದ್ಯೋಗ ಇಲ್ಲ. ಸಂವಿಧಾನದಲ್ಲಿ ನಮಗೊಂದು ಹಕ್ಕು ಕೊಟ್ಟಿದೆ ಘನತೆಯಿಂದ ಬದುಕಬೇಕಂತ. ಬಟ್ ಘನತೆಯಿಂದ ಬದುಕಬೇಕಂತಂದ್ರೆ ನಮ್ಗೆ ಸರಿಯಾದ ಉದ್ಯೋಗ ಬೇಕು. ಒಂದು ಸರಿಯಾದ ಉದ್ಯೋಗ ಇಲ್ಲ, ಸ್ಯಾಲ್ರಿ ಇಲ್ಲ ಅಂತಂದ್ರೆ ನಾವು ಸರಿಯಾಗಿ ಬದುಕಕ್ಕೆ ಸಾಧ್ಯ. ಅಷ್ಟೊಂದು ಹದಗೆಟ್ಟಿದೆ. ಬೆಲೆ ಏರಿಕೆ ಆಗಿರ್ಬೋದು, ಮತ್ತೆ ಬೇರೆ ಮಾಧ್ಯಮಗಳಾಗಿರ್ಬೋದು, ಅಶ್ಲೀಲ ವಿಡಿಯೋಗಳಾಗಿರ್ಬೋದು, ಆನ್ಲೈನ್ ಗೇಮ್ ಆಗಿರ್ಬೋದು. ಸೊ ಅಷ್ಟೊಂದು ಕಲುಷಿತವಾದ ವಾತಾವರಣದಲ್ಲಿ ನಾವಿದ್ದೇವೆ. ಇದಕ್ಕೆ ನಾವು ಯುವಕರು ಅತಿ ಹೆಚ್ಚು ಪ್ರಜ್ಞಾವಂತರಾಗಿ, ಇದು ಕೇವಲ ಇಲ್ಲಿಗೆ ಅಂತ್ಯ ಅಲ್ಲ, ಆರಂಭ. ಇದು ಇವತ್ತು ನಾವು ಸಂಖ್ಯೆಯಲ್ಲಿ ನಾವು ಕಮ್ಮಿ ಇರಬಹುದು. ಮುಂದಿನ ದಿನಗಳಲ್ಲಿ ಕೊಪ್ಪಳ ಜಿಲ್ಲೆಯನ್ನು ಬಂದ್ ಮಾಡಿ ನಾವು ಪ್ರತಿಭಟನೆಯನ್ನು ಮಾಡಬೇಕಾಗುತ್ತಂತ ನಾನು ಈ ಮೂಲಕ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಬಂಧುಗಳು. ಯಾಕಂದ್ರೆ ಇವತ್ತು ಕೇಂದ್ರದಲ್ಲಿ ಏನು ಆಡಳಿತ ಬರಬೇಕಾದ್ರೆ ನಮಗೆ ಏನು ಹೇಳಿದ್ರು, ವರ್ಷದಲ್ಲಿ 1,00,000 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀವಂತ ಪ್ರಧಾನಮಂತ್ರಿಯವರು ಹೇಳಿದ್ರು. ಇಂದಿನ ಬಿಜೆಪಿ ಸರ್ಕಾರದಲ್ಲಿ ನಾವು ನಿಮಗೆ ಉದ್ಯೋಗ ಕೊಡ್ತೀವಿ ಅಂತ ಹೇಳಿ ಏನೋ ಒಂದು ಕೆಲವೊಂದಿಷ್ಟು ಉದ್ಯೋಗಗಳಲ್ಲಿ ಭ್ರಷ್ಟಾಚಾರವನ್ನು ಮಾಡಿ ತೆಗೆದುಕೊಂಡು ಎಲ್ಲ ಯುವಕರಿಗೆ ಮೂಗಿಗೆ ತುಪ್ಪ ಸೋರ್ತಕ್ಕಂತ ಇಂದಿನ ರಾಜ್ಯ ಸರ್ಕಾರ ಮಾಡಿತ್ತು. ಮತ್ತು ಅದೇ ಒಂದು ಭ್ರಷ್ಟಾಚಾರವನ್ನು ಮುಂದಿಟ್ಟುಕೊಂಡು ಯುವಕರ ಹತ್ರ ಬಂದು ಅದೇ ಯುವಕರನ್ನ ವೋಟ್ ಬ್ಯಾಂಕಿಗೆ ಬಳಸಿಕೊಂಡಂತ ಈಗಿನ ಪ್ರಸ್ತುತ ಸರ್ಕಾರವು ಸಹ ಯುವಕರಿಗೆ ಮೂಗಿಗೆ ತುಪ್ಪ ಹತ್ತಕ್ಕಂತ ಕೆಲಸವನ್ನ ಮಾಡ್ತಾ ಬಂಧುಗಳೇ. ಮೊಟ್ಟಮೊದಲ ಕ್ರಾಂತಿಕಾರಿ ಅಭಿನಂದನೆಗಳನ್ನ ಸಲ್ಲಿಸಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂತಂದ್ರೆ ಸ್ನೇಹಿತರೆ, ಇವತ್ತು ಹೋರಾಟಗಳು ಮಾಡಿಯೇ ಪಡಿಬೇಕಂತ ನೀವೆಲ್ಲ ಮುಂದೆ ಬಂದಿದ್ದೀರಲ್ಲ, ಅಶೋಕ್ ಸರ್ಕಲ್ ಕೂತ್ಕೊಂಡಿದ್ದೀರಲ್ಲ, ಈ ಹೋರಾಟ ನಿಜವಾಗಲೂ ಕೂಡ ಯಶಸ್ವಿ ಆಗುತ್ತೇನ ನಿಮ್ ಜೊತೆಗೆ ನಾನು ಕೊನೆಯವರೆಗೆ ಇರ್ತೀನಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಸ್ನೇಹಿತರೆ, ಯಾವುದೇ ಇತಿಹಾಸದ ಪುಟಗಳನ್ನ ತೆಗೆದು ನೋಡ್ರಿ, ಯಾವುದೇ ದೇಶದಲ್ಲಿ ಬದಲಾವಣೆ ಬಂದಿರೋದು ಯುವಕರ ಹೋರಾಟದಿಂದ ಅದನ್ನು ಸಾಬೀತು ಮಾಡೋಕ್ಕೋಸ್ಕರ ನೀವೆಲ್ಲ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಕೇಂದ್ರ ರಾಜ್ಯ ಸರ್ಕಾರಗಳು ಬೇರೆ ಬೇರೆ ಸಂದರ್ಭಗಳಲ್ಲಿ ಅಧಿಕಾರ ನಡೆಸಿದ್ದಾರೆ.
ಕಾಂಗ್ರೆಸ್ ಸರ್ಕಾರ ಈ ದೇಶದ 60 ವರ್ಷಗಳ ಕಾಲ ಆಳಿದ ಮೇಲೆ ಭ್ರಷ್ಟಾಚಾರ, ಬೆಲೆ ಏರಿಕೆ, ನಿರುದ್ಯೋಗ, ಅದ್ರ ವಿರುದ್ಧ ಪರ್ಯಾಯವಾಗಿ ಸರ್ಕಾರ ಮಾನ್ಯ ಏನು ಪ್ರಧಾನಮಂತ್ರಿಗಳು ಕೇಂದ್ರ ಕಾಂಗ್ರೆಸ್ ಸರ್ಕಾರ 60 ವರ್ಷಗಳ ಈ ದೇಶನ ಲೂಟಿ ಮಾಡಿದೆ. ನಾವು ಬಂದ್ರೆ ಈ ದೇಶದಲ್ಲಿ ಭಿನ್ನವಾದ ಸರ್ಕಾರ ನಡೆಸುವಂತ ಹೇಳಿ ಅಧಿಕಾರಕ್ಕೆ ಬಂದ್ರು. ಅಕೌಂಟಿಗೆ 15 ಲಕ್ಷ, ಯುವಕರಿಗೆ 2 ಕೋಟಿ ಉದ್ಯೋಗ, ಬೆಲೆ ಏರಿಕೆ, ಭ್ರಷ್ಟಾಚಾರ ನಿಲ್ಲಿಸಿತು ಅಂತ ಅವರು ಅಧಿಕಾರಕ್ಕೆ ಬಂದ್ರು. ಕಳೆದ 10 ವರ್ಷಗಳಲ್ಲಿ ಬೆಲೆ ಏರಿಕೆ ಆಗ್ಲಿ, ಭ್ರಷ್ಟಾಚಾರ ಆಗ್ಲಿ, ನಿರುದ್ಯೋಗ ಆಗ್ಲಿ ಯಾವುದು ನಿಂತ್ಕೊಂಡಿಲ್ಲ. ಭ್ರಷ್ಟಾಚಾರ ಏರ್ತಾ ಇದೆ, ಬೆಲೆ ಏರಿಕೆ ಏರ್ತಾ ಇದೆ, ನಿರುದ್ಯೋಗ ಸಮಸ್ಯೆ ಸಾಲ್ವ್ ಆಗ್ತಾ ಇಲ್ಲ. 15 ಕೋಟಿ ಉದ್ಯೋಗ ಇವತ್ತು ನೀವು ಲೆಕ್ಕ ಹಾಕ್ರಿ, 15 ಲಕ್ಷ ಅಕೌಂಟ್ಗೆ ಬರಲಿಲ್ಲ, ವರ್ಷಕ್ಕೆ 2 ಕೋಟಿ ಬರಲಿಲ್ಲ. 10 ವರ್ಷದಲ್ಲಿ ಎಷ್ಟು ಉದ್ಯೋಗ ಸೃಷ್ಟಿ ಆಗ್ಬೇಕಾಗಿತ್ತು ಹೇಳಿ, ನೀವು ಹೇಳಿ. 20 ಕೋಟಿ ಉದ್ಯೋಗ ಸೃಷ್ಟಿ ಆಗ್ಬೇಕಾಗಿತ್ತು ಸ್ನೇಹಿತರೆ. ಆದ್ರೆ ಕೇಂದ್ರ ಸರ್ಕಾರದ ಅಡಿಯಲ್ಲಿ 10 ಲಕ್ಷ ಉದ್ಯೋಗ ಖಾಲಿ ಬಿದ್ದಿದವ. ಜಾಸ್ತಿ ಮಾಡ್ಕೊಳ್ತಾರೆ, ತಾವು ಕಟ್ಟಿದ ಸಹಿತ ಮಕ್ಕಳು ನಿಲ್ಲಿಸ್ತಾರೆ. ಒಬ್ಬ ರಾಜಕಾರಣಿ ಭಾರತದ ಮಕ್ಕಳು ಓದಿಸ್ತಾ ಇದಾರ, ಓದಿಸ್ತಾ ಇದಾರೆ ಒಬ್ಬರನ್ನು. ಅವ್ರ ಮಕ್ಕಳು ವಿದೇಶದಲ್ಲಿ ಓದಿಸ್ತಾರೆ. ಇಲ್ಲಿನ ಕಾಲೇಜ್ಗಳನ್ನ ನೋಡ್ರಿ, ಇಲ್ಲಿರ್ತಕ್ಕಂಥ ಎಜುಕೇಶನ್ ಸಿಸ್ಟಮ್ ನೋಡ್ರಿ, ಉದ್ಯೋಗ ಇಲ್ಲ, ಭದ್ರತೆ ಇಲ್ಲ. ಹೆಂಗ್ ಬದುಕಬೇಕು? ಹೆಂಗ್ ಬದುಕ್ತೀವಿ ನಾವು ಯುವಕರು? ಅದನ್ನ ಬದುಕೋ ಹಕ್ಕಿಲ್ಲ ನಮ್ಗೆ. ಬದುಕೋ ಹಕ್ಕಿಲಾಗಿದ್ರೆ ನಿರುದ್ಯೋಗಿ ಯುವಕರ ಕಷ್ಟ ಯಾರ ಹತ್ರ ಹೇಳ್ಕೋಬೇಕು? ಭೂಮಿ ಉಳಿತದೆ, ಭೂಮಿ ಸುಡ್ತದೆ, ಆಕಾಶ ಉಗುಳ್ತದೆ, ಎಲ್ಲಿ ಹೋಗೋಣ? ಸ್ಮಶಾನಕ್ಕೆ ಹೋಗೋಣ ಆಗಿದ್ರೆ, ಸ್ಮಶಾನಕ್ಕೆ ಹೋಗೋಣ ಆಗಿದ್ರೆ ಹೋರಾಡಿ ಸಾಯೋಣ, ಹೋರಾಡಿ ಸಾಯೋಣ. ಬೇಕಿದ್ರೆ ಎಲೆ ಕೊಟ್ಟು ಸಾಯೋಣ. ಈ ಭ್ರಷ್ಟರನ್ನ, ಈ ಕಳ್ಳರನ್ನ, ಈ ಲೂಟಿಕೋರನ್ನ, ಇವರನ್ನ ಅಧಿಕಾರದಿಂದ ಕಿತ್ತೊಗಿಬೇಕು. ಇವತ್ತು ಜನಗಳ ಅಧಿಕಾರ ಬರಬೇಕು. ಮತ್ತೆ ಭಗತ್ ಸಿಂಗ್ ಬೇಕು. 23 ವರ್ಷಕ್ಕೆ ಭಗತ್ ಸಿಂಗ್ ಗಲ್ಗೆ ಹೋಗ್ತಾರೆ. ಯಾಕೆ ಹೋಗ್ತಾರೆ ಭಗತ್ ಸಿಂಗ್? ಸ್ನೇಹಿತರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಭಗತ್ ಸಿಂಗ್ 1931 ಒಂದು ಮಾತು ಹೇಳ್ತಾರೆ. ಅವ್ರು ಗಲ್ಗೆ ಹೋಗೋದಕ್ಕೆ 2 ದಿನ ಬಾಕಿ ಇರ್ತಾರೆ. ಅವ್ರ ತಾಯಿ ಬಟ್ಟೆ ಮರಕ್ಕೆ ಹೋಗ್ತಾರೆ ವಿದ್ಯಾರ್ಥಿ. ಭಗತ್ ಸಿಂಗ್ ಕಣ್ಣಲ್ಲಿ ನೀರು ಹಾಕ್ತಾರೆ. ಅವಾಗ ಅವ್ರ ಅಮ್ಮ ಹೇಳ್ತಾರೆ, ಯಾಕೋ ಸಾಹಿತಿ ಅಂತ ಭಯ ಆಗ್ತಾ ಇದೆಯಾ? ಅವಾಗ ಭಗತ್ ಸಿಂಗ್ ನಕ್ ಬಿಟ್ಟು ಹೇಳ್ತಾನೆ, ಅಮ್ಮ ನಾನು ಜೈಲಿಗೆ ಬಂದಿರೋದೇ ಜೀವ ಕೊಡಕ್ಕೆ. ಯಾಕಂದ್ರೆ ಈ ದೇಶದ ಯುವಕರಿಗೆ ಬದುಕೋದಕ್ಕೆ 1000 ಜನ ಇದ್ದಾರೆ, ಆದ್ರೆ ಜೀವ ಕೊಡೋದನ್ನ ಕಲ್ಸೋದಕ್ಕೆ ಯಾರು ಇಲ್ಲ. ನಾನು ಕೊಟ್ಟು ತೋರಿಸ್ತೀನಿ, ಆದ್ರೆ ನನಗ್ ದುಃಖ ಆಗ್ತಾರೆ. ನನ್ ಗೊತ್ತಾ, ಈ ದೇಶಕ್ಕೆ ಮುಂದೆ ಸ್ವಾತಂತ್ರ್ಯ ಬರ್ತದೆ. 1931 ಮಾತು ದಯವಿಟ್ಟು ಓದಿ ನೀವುಗಳೆಲ್ಲ. ಈ ದೇಶಕ್ಕೆ ಸ್ವಾತಂತ್ರ್ಯ ಬರ್ತದೆ. ಶ್ರೀಮಂತರು ಆಗ್ತಾರೆ, ಬಡವರು ಆಗ್ತಾರೆ. ಯಾರು ಇಡೀ ದೇಶಕ್ಕೆ ಅನ್ನ ಬೆಳೀತಾರೆ ಅವ್ರ ಮಕ್ಕಳು ಹಸಿವೆಯಿಂದ ಇರ್ತಾರೆ. ಯಾರು ದೊಡ್ಡ ದೊಡ್ಡ ಬಿಲ್ಡಿಂಗ್ ಎಲ್ಲ ಕಟ್ತಾರೆ ಅವ್ರಿಗೆ ಇರೋದಕ್ಕೆ ಮನೆ ಇರೋದಿಲ್ಲ. ಯಾರು ಇಡೀ ದೇಶಕ್ಕೆ ಬಟ್ಟೆ ನೇಯ್ತಾರೆ ಅವ್ರಿಗೆ ಮೈ ತುಂಬಾ ಬಟ್ಟೆ ಇರಲ್ಲ. ಈ ದೇಶದ ಯುವಕರು ಅವನು ಆ ಜಾತಿ, ಇವನು ಈ ಜಾತಿ, ಅವನು ಆ ಧರ್ಮ, ಇವನು ಈ ಧರ್ಮ, ಇದರಲ್ಲಿ ನನಗೆ ಕಚ್ಚಾಡ್ತಾರೆ. ಇಂಥ ವ್ಯವಸ್ಥೆ ಬರ್ತದೆ ಅಮ್ಮ. ಇದನ್ನ ನೆನೆಸ್ಕೊಂಡ್ರೆ ನನ್ ಸಂಕಟ ಆಗ್ತದೆ, ನಾನು ಸಾಯ್ತೀನಿ ಅಂತಂದಲ್ಲ. ದಯವಿಟ್ಟು ಆಲೋಚನೆ ಮಾಡಿ. ಈಗ ನಾವು ಬದುಕ್ತಾರೆ 2025. 2020 ಏನ್ ನೋಡ್ತಾ ಇದ್ದೀವಿ? ಇಡೀ ಯುವ ಸಮುದಾಯನ ಮೊಬೈಲ್ ಅಲ್ಲಿ, ಅಶ್ಲೀಲತೆಯಲ್ಲಿ, ಆನ್ಲೈನ್ ಗೇಮ್ಸ್ ಅಲ್ಲಿ, ಅಥವಾ ಯಾವುದೋ ಒಂದು ಪ್ರೀತಿ ಪ್ರಣಯಗಳಲ್ಲಿ, ದುಶ್ಚಟಗಳಲ್ಲಿ, ಡ್ರಗ್ಸ್ ಗಳು ಮುಳುಗಿಸ್ತಾ ಇದ್ದಾರೆ. ನಾವು ಮುಳುಗ್ತಾ ಇಲ್ಲ. ನಾವ್ ಯಾರಾದ್ರೂ ಕೇಳಿದ್ರು ಆನ್ಲೈನ್ ಜೂಜಾಟ ಬೇಕು ಅಂತ? ನಾವ್ ಯಾರಾದ್ರೂ ಕೇಳಿದ್ರು? ಮತ್ತೆ ಇದನ್ನ ಅಲೋ ಮಾಡ್ತಾ ಥ್ಯಾಂಕ್ ಯು ಸೊ ಮಚ್. ಈ ಹೋರಾಟಕ್ಕೆ ಕರ್ಕೊಂಡು ಬಂದಿದ್ದಕ್ಕೆ. ಇದು ದೊಡ್ಡ ಸಂಖ್ಯೆನೇ, ಇದು ಯಾವುದೂ ಸಣ್ಣ ಸಂಖ್ಯೆ ಅಲ್ಲ. ಯಾಕಂದ್ರೆ ಅನೇಕ ಕೇಳಿದ್ರೆ ಅಲ್ಲ ಆಗುತ್ತೆ. ಈ ಕಡೆ ಅಲ್ಲ ಇನ್ಕಿಲಾಬ್ ಜಿಂದಾಬಾದ್, ಜಿಂದಾಬಾದ್ ಇನ್ಕಿಲಾಬ್. ಯೂತ್ ವಾಂಟ್ ಜಾಬ್, ಯೂತ್ ವಾಂಟ್ ಜಾಬ್. ಆಯ್ತು ಸ್ನೇಹಿತರೆ, ಇವತ್ತು ಪ್ರತಿಭಟನೆ ಮಾಡ್ತಿರುವ ಉದ್ದೇಶ ಪ್ರತಿಯೊಬ್ಬರು ಹೇಳಿದ್ರು. ನಮ್ಮ ಸೀನಿಯರ್ಸ್ ಹೇಳಿದ್ರು, ತುಂಬ ಜನ ಮತ್ತೆ ಇಲ್ಲಿರ್ತಕ್ಕಂಥ ಉದಯಾಕಾಂಕ್ಷಿಗಳು ಎಲ್ಲರೂ ಹೇಳಿದ್ರು. ಮತ್ತು ಈ ತೌಸೂಫ್ ಭಾಯಿ ತುಂಬ ವಿವರಣೆಯಾಗಿ ನಮಗೆ ಎಲ್ಲ ಹೇಳಿದ್ರು. ಆ ಥರ ನಾವು ಇವತ್ತು ಶಾಂಪಲ್ ಅಷ್ಟೇ. ಈ ಥರ ಈ ಹೋರಾಟ ಈಗ ಮುಂದುವರಿಬೇಕು. ಮತ್ತು
ನಮ್ಮ ಯುವ ಶಕ್ತಿ ಬರೀ ಕೊಪ್ಪಳಕ್ಕೆ ಮಾತ್ರ ಅಲ್ಲ ಇಡೀ ದೇಶಾದ್ಯಂತ ಗೊತ್ತಾಗಬೇಕು. ನೇಪಾಳ ಆದಂಗ ಮತ್ತೆ ಈ ದೇಶದಲ್ಲಿ ಇದು ಆಗಬಾರ್ದು. ಯಾಕಂದ್ರೆ ಶಾಂತಿಯುತ ದೇಶ ಮತ್ತು ಶಾಂತಿಯುತ ರಾಷ್ಟ್ರ. ನಮ್ಮ ಉದ್ಯೋಗ ನಮಗೆ ಕೊಡಬೇಕು. ನಮ್ಮ ಮಕ್ಕಳನ್ನ ನಾವು ಕೇಳ್ತಾ ಇದ್ದೀವಿ. ಸಂವಿಧಾನದಲ್ಲಿರ್ತಕ್ಕಂಥ ಘನತೆಯ ಬದುಕು ಐತಲ್ಲ, ಆ ಘನತೆಯ ಬದುಕನ್ನ ನಾವು ಕಟ್ಕೋಬೇಕಂದ್ರೆ ನಮ್ಮ ಉದ್ಯೋಗ ನಮಗೆ ಬೇಕು. ಅದು ನೀವು ಆ ಗ್ಯಾರಂಟಿ ಕೊಡೋದು ಅವಶ್ಯಕತೆ ಇಲ್ಲ, ಏನೂ ಇಲ್ಲ. ಉದ್ಯೋಗ ಸೃಷ್ಟಿ ಮಾಡಿದ್ರೆ ಸಾಕು. ಉದ್ಯೋಗನ ನಾವೇ ತಗೋತೀವಿ, ನಮ್ಮ ಘನತೆಯನ್ನು ನಾವೇ ಕಟ್ಕೊಳ್ತೀವಿ. ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ. ಥ್ಯಾಂಕ್ ಯು. ಸರ್ಕಾರಿ ಹುದ್ದೆಗಳ ನೇಮಕಾತಿ ಮಾಡದೆ ಸರ್ಕಾರಿ ಹುದ್ದೆಗಳನ್ನ ಹಣಕ್ಕೋಸ್ಕರ ಮಾರಿಕೊಳ್ಳುವಂತ ಅತ್ಯಂತ ಅಪಾಯ ಕೃತ್ಯಕ್ಕೆ ಸರ್ಕಾರಗಳು ಇವತ್ತು ತಿಳಿದಿದ್ದಾವೆ. ತಂದೆ ತಾಯಿ ಬಡತನ, ಮಧ್ಯಮ ವರ್ಗದ ಯುವಕರು ತಮ್ಮ ತಂದೆ ತಾಯಿಯ ಕನಸನ್ನು ಈಡೇರಿಸಬೇಕು, ಈ ನಾಡಿನ ಈ ದೇಶದ ಸೇವೆ ಮಾಡಬೇಕು ಅಂತ ಹೇಳಿ ಹಗಲಿರುಳು ಶ್ರಮಪಟ್ಟು ಗ್ರಂಥಾಲಯಗಳಲ್ಲಿ ಓದ್ತಾ ಇದ್ದಾರೆ. ಸಾವಿರಾರು ರೂಪಾಯಿ ಖರ್ಚು ಮಾಡಿ ಕೋಚಿಂಗ್ ಸೆಂಟರ್ಗಳಲ್ಲಿ ಟ್ರೈನಿಂಗ್ ತಗೊಳ್ತಾ ಇದ್ದಾರೆ. ಇವತ್ತು ಆ ಮಕ್ಕಳ ಭವಿಷ್ಯ ಏನಾಗಬೇಕು? ಲಜ್ಜೆಗೆಟ್ಟಂತ ರಾಜಕೀಯ ಪಕ್ಷಗಳು ಜಾತಿ ಧರ್ಮಗಳ ಬೆಂಕಿಯನ್ನು ಹಚ್ಚಿ ಯುವ ಸಮೂಹವನ್ನು ಹೊಡಿತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾವೆ ಬಿಟ್ರೆ ಈ ಯುವಕರ ಭವಿಷ್ಯವನ್ನ ಬೆಳಗಿಸುವಂತ ಯಾವುದೇ ಪ್ರಯತ್ನವನ್ನು ಇವತ್ತು ಮಾಡ್ತಾ ಇಲ್ಲ. ಸೊ ಯುವಕರಿಗೆ ಉದ್ಯೋಗದ ನೇಮಕಾತಿ ಆಗ್ತಾ ಇಲ್ಲ. ಉದ್ಯೋಗಗಳು ನೇಮಕಾತಿ ಆದ್ರೆ ಹಣಕ್ಕೆ, ಭ್ರಷ್ಟಾಚಾರಕ್ಕೆ ಉದ್ಯೋಗಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಸರ್ಕಾರಿ ಉದ್ಯೋಗವನ್ನು ಪಡಿಬೇಕು ಅನ್ನುವಂತ ಒಂದು ಹತಾಶೆ ಇರ್ತಕ್ಕಂಥ ಈ ವಿದ್ಯಾರ್ಥಿಗಳಿಗೆ ಸರ್ಕಾರದ ಫೀಸ್ ಕಟ್ಟಲಿಕ್ಕೆ 700 ರೂಪಾಯಿ, 1000 ರೂಪಾಯಿ ಫೀಸನ್ನ ನಾವು ಈ ದೇಶದ ಪ್ರಜೆಗಳಾಗಿದ್ದೀವೋ ಇಲ್ಲ ಬೇರೆ ಯಾವುದೋ ದೇಶದಿಂದ ಬಂದಿದೀವೋ ಅಂತ ಅನ್ಸುತ್ತೆ. ಇದೇ ನಾಡಿನ ಮಕ್ಕಳಾಗಿರ್ತಕ್ಕಂಥ ಇವರು ಸರ್ಕಾರಿ ಹುದ್ದೆ ಪಡಿಬೇಕು ಅಂದ್ರೆ 700 ರೂಪಾಯಿ, 1000 ರೂಪಾಯಿ ಅಪ್ಲಿಕೇಶನ್ ಫೀಸ್ ಆಗ್ಬೇಕಂದ್ರೆ ಇದೆಂತ ಸರ್ಕಾರ ಅಂತ ನಾವು ಸಾಲ ಮನ್ನಾ ಮಾಡಿ ಅಂತ ಕೇಳ್ತಿಲ್ಲ, ಕೋಟಿಗಟ್ಟಲೆ ಸಾಲ ಕೊಡಿ ಅಂತಾನೂ ಕೇಳಿಲ್ಲ. ನಿಮ್ಮ ಯಾವ ಬಿಟ್ಟು ಭಾಗ್ಯಗಳ ಅವಶ್ಯಕತೆಯು ಈ ವಿದ್ಯಾರ್ಥಿಗಳಿಗಿಲ್ಲ. ಈ ವಿದ್ಯಾರ್ಥಿಗಳಿಗೆ ಬೇಕಾಗಿರ್ತಕ್ಕಂಥದ್ದು ಅವರ ಬದುಕು, ಅವರ ಭವಿಷ್ಯ, ಈ ನಾಡಿನ ಸೇವೆ ಮಾಡೋಕ್ಕಾಗಿರ್ತಕ್ಕಂಥ ಅವಕಾಶ. ವಿದ್ಯಾರ್ಥಿಗಳ ನೋವು ಕೇಳದಂತ ಕಿರುಡ ಸರ್ಕಾರಕ್ಕೆ ಧಿಕ್ಕಾರ ಆಗಬೇಕು. ಇದೇ ರೀತಿ ಏನಾದ್ರೂ ಸರ್ಕಾರ ಇವತ್ತು ನಮ್ಮ ವಿದ್ಯಾರ್ಥಿಗಳನ್ನ ಬೀದಿ ನಿರ್ಲಕ್ಷ್ಯ ತೋರಿದ್ರೆ ಇವತ್ತಿನ ಈ ಶಾಂತಿಯುತ ಹೋರಾಟ, ಈ ಒಂದು ಸಣ್ಣ ಕಿಡಿ, ಈ ಒಂದು ಕ್ರಾಂತಿಯ ಕಿಡಿ ಮುಂದೆ ದೊಡ್ಡ ಜಾತಿಯಾಗಿ ದೊಡ್ಡ ಜ್ವಾಲೆಯಾಗಿ ಉರುತ್ತದೆ. ಇದು ದೇಶಾದ್ಯಂತ ಕಿಚ್ಚಾಗಬಹುದು. ನೇಪಾಳದಲ್ಲಿ ಕರ್ನಾಟಕದಲ್ಲಿ ಆಗೋದು ಬೇಡ. ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ಬೀಡು. ಕರ್ನಾಟಕವನ್ನು ಶಾಂತಿಯಿಂದ ಬದುಕೋಕೆ ಬಿಡಿ. ವಿದ್ಯಾರ್ಥಿಗಳಿಗೆ ಅವಕಾಶ ನೀಡಿ, ಉದ್ಯೋಗವನ್ನು ನೀಡಿ, ಪ್ರತಿಭೆಗೆ ತಕ್ಕಂತ ಪ್ರತಿಫಲವನ್ನು ಕೊಡಿ. ಈ ವಿದ್ಯಾರ್ಥಿಗಳು ಯಾವುದೇ ಬೇಡಿಕೆಗಳನ್ನು ಇಟ್ಕೊಂಡು ವಿನಂತಿಸಿಕೊಳ್ಳುತ್ತೇನೆ. ಸೊ ಈ ಸರ್ಕಾರವನ್ನು ನಾವು ಆದಷ್ಟು ಇನ್ನು 2 ವರ್ಷ ಇದೆ ಅವರಿಗೆ ಅಷ್ಟೇ ಅವಕಾಶ. ಸೊ ಈ ಗ್ಯಾರಂಟಿಯಿಂದ ಯಾವುದೇ ಕಾರಣಕ್ಕೂ ಯಾವುದೇ ತರ ಒಂದು ಅಭಿವೃದ್ಧಿ ಕೆಲಸಗಳು ಆಗ್ತಿಲ್ಲ. ಸೊ ನಮಗೆಲ್ಲರಿಗೂ ಯುವಕರಿಗೂ ಕೂಡ ಅವರಿಗೆ ಒಂದು ಸರ್ಕಾರದಿಂದ ಎಲ್ಲ ಭರ್ತಿ ಆಗ್ಬೇಕು, ಉದ್ಯೋಗಗಳು ಸೃಷ್ಟಿ ಆಗ್ಬೇಕಂತ ನಾ ಎಲ್ಲ ಕೋರ್ಕೊಳ್ಳುತ್ತೇನೆ. ಸೊ ಇದನ್ನ ಎಚ್ಚೆತ್ಕೊಂಡು ಇಲ್ಲಿಗೆ ಈ ಹೋರಾಟ ಮುಕ್ತಾಯ ಆಗುದಿಲ್ಲ, ಇನ್ನೂ ಮುಂದುವರಿತಾ ಇದೆ. ಇಷ್ಟೇ ಜನ ಇದು ಧಾರವಾಡಕ್ಕಿಂತ ಕಮ್ಮಿ ಅಲ್ಲ. ಸೊ ನಮ್ಮ ಕೊಪ್ಪಳನೂ ಕೂಡ ಅಷ್ಟೇ ಮುಂದೆ ಇದೆ ಅಂತ ಹೇಳ್ತೀನಿ ನಾನು. ಸೊ ನಮ್ಗೆಲ್ಲರಿಗೂ ಕೂಡ ಒಂದು ಅಧಿಕಾರದ ಹಕ್ಕಿದೆ, ನಾವು ಅದನ್ನು ಪಡ್ಕೊಳ್ಳಬೇಕು. ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿಯೊಂದು ಕೂಡ ಹೋರಾಡಿ ಪಡೆಯುವಂತ ಹಕ್ಕುಗಳೇ ಜಾಸ್ತಿ, ಅದನ್ನು ನಾವು ಪಡೆಯಲೇಬೇಕು. ಸೊ ಇದನ್ನ ಎಚ್ಚೆತ್ತುಕೊಳ್ಳುವಂದು ನಾವು ಡಿಸೇಬಲ್ಗೆ ಮುಟ್ಟಿಸ್ಬೇಕಂತ ನಾವು ಇವತ್ತು ಬಂದಿದ್ದೀವಿ. ಸೊ ಎಲ್ಲರಿಗೂ ನಾನು ಧನ್ಯವಾದ ಕೋರ್ತೀನಿ. ಇಷ್ಟೇ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.